ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಾಶ್ಮೀರದ ಪೆಹಲ್ಗಾಮ್ ದಾಳಿಯ ಉಗ್ರರನ್ನ ಗುರುತಿಸಲಾಗಿದೆ. ಅವರ ಫೋಟೋಗಳನ್ನು ಕೂಡ ಭದ್ರತಾ ಪಡೆಗಳು ರಿಲೀಸ್ ಮಾಡಿವೆ. ಹಾಗೆ ಇಲ್ಲಿ ಉಗ್ರ ದಾಳಿ ನಡೆದ ಬೆನ್ನಲ್ಲೇ ಬಾರಾಮುಲ್ಲಾ ಸಮೀಪ ಗಡಿ ದಾಟಿ ಒಳಗೆ ಬರುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದ 3 ಉಗ್ರರ ಪೈಕಿ 2ರನ್ನ ಭದ್ರತಾ ಪಡೆಗಳು ಹೊಡೆದು ಕೆಡವಿವೆ. ಅಲ್ಲಿ ಸಾವಿಗೀಡಾದವರು ಪಾಕಿಸ್ತಾನಿ ಮೂಲದವರು ಗಡಿ ದಾಟಿ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಹಾಗೆ ಪೆಹಲ್ಗಾಮ್ ಅಲ್ಲಿ ಸಾವಿಗೀಡಾದ 26 ಮಂದಿಯ ಹೆಸರು, ವಿಳಾಸಗಳು, ಅಲ್ಲಿ ಅವರಿಗೆ ಏನಾಯಿತು ಅನ್ನೋ ಮಾಹಿತಿ ಕೂಡ ಹೊರಬೀಳ್ತಾ ಇದೆ. ಇದರ ಜೊತೆಗೆ ಉಗ್ರರ ಫೋಟೋಗಳನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಹಾಗಾದ್ರೆ ಮಂಗಳವಾರದ ಅಕೃತ್ಯ ಹೇಗಿತ್ತು? ಅಲ್ಲಿ ಸಾವಿಗೀಡಾದವರು ಯಾರು? ಅವರ ಹಿನ್ನೆಲೆ ಏನು? ಬನ್ನಿ ನೋಡೋಣ. ಗೆಳೆಯರೆ, ಪೆಹಲ್ಗಾಮ್ ದಾಳಿಯ ಕುರಿತಾದ ಒಂದೊಂದೇ ಭೀಕರ ಭಯಾನಕ ಅಂಶಗಳು ಹೊರಬೀಳ್ತಾ ಇವೆ. ಅಲ್ಲಿ ಸಾವಿಗೀಡಾದವರಲ್ಲಿ ಭಾರತದ ನಾನಾ ರಾಜ್ಯಗಳ ಜನ ಇದ್ದಾರೆ. ನಮ್ಮ ಕರ್ನಾಟಕದಿಂದ ಹೋದ 3 ಜನ ಇದ್ದಾರೆ. ಅಲ್ಲಿ ಇಂಡಿಯನ್ ನೇವಿಯ ಆಫೀಸರ್ ಒಬ್ಬರು ಸಾವಿಗೀಡಾಗಿದ್ದಾರೆ. ಅಮೆರಿಕನ್ ಕಂಪನಿಯೊಂದರ ಟೆಕಿ ಆ ದಾಳಿಗೆ ಬಲಿಯಾದವರಲ್ಲಿದ್ದಾರೆ. ಮಹಾರಾಷ್ಟ್ರದ 6 ಮಂದಿ, ಪಶ್ಚಿಮ ಬಂಗಾಳದ 2, ಉತ್ತರಾಖಂಡ, ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ, ಪಂಜಾಬ್, ಕೇರಳ, ಮಧ್ಯಪ್ರದೇಶ, ಆಂಧ್ರಪ್ರದೇಶ, ಒಡಿಸ್ಸಾ ಮತ್ತು ಅರುಣಾಚಲ ಪ್ರದೇಶಗಳ ತಲಾ ಒಬ್ಬೊಬ್ಬರು ಬಲಿಯಾಗಿದ್ದಾರೆ. ಗುಜರಾತ್ನ 3 ಮಂದಿ ಅಲ್ಲಿ ಉಗ್ರರ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಇಲ್ಲಿ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅವರ 4 ದಿನಗಳ ಭಾರತ ಭೇಟಿಯ ಸಂದರ್ಭದಲ್ಲೇ ಈ ದಾಳಿ ನಡೆದಿರುವುದು ಮತ್ತು ಈ ದಾಳಿಕೋರರು ಕಾಶ್ಮೀರದಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿರುವುದು, ಹಾಗೆ ದಾಳಿಯ ಸಂದರ್ಭದಲ್ಲಿ ಅವರು ಹಿಂದೂಗಳನ್ನೇ ಹುಡುಕಿ ಕೊಂದಿರೋದು, ನಿಮ್ಮ ಮೋದಿಗೆ ಹೇಳಿ ಇದನ್ನ ಅಂತ ಹೇಳಿ ಕಳುಹಿಸಿರೋದು, ಇದೆಲ್ಲ ಕೂಡ ಇಲ್ಲಿ ಭಾರತಕ್ಕೆ ಮತ್ತು ಜಗತ್ತಿಗೆ ಒಂದು ಸಂದೇಶವನ್ನು ಕೊಡೋ ಪ್ರಯತ್ನವನ್ನ ಉಗ್ರರು ಮಾಡಿದಂತೆ ಕಾಣಿಸ್ತಾ ಇದೆ. ಅಮೆರಿಕದ ನಾಯಕರು ಭಾರತಕ್ಕೆ ಬಂದ ಸಂದರ್ಭದಲ್ಲಿ ದಾಳಿ ಮಾಡಿದ್ರೆ ಕಾಶ್ಮೀರ ಅನ್ನೋದು ವಿವಾದಿತ ಪ್ರದೇಶ, ಅಲ್ಲಿ ನಾವು ಇದ್ದೀವಿ ಅನ್ನೋ ಸಂದೇಶವನ್ನ ಅಮೆರಿಕಾಗೆ ಮತ್ತು ಜಗತ್ತಿಗೆ ನೆನಪು ಮಾಡೋದು. ಇನ್ನು ಅಲ್ಲಿಗೆ ಈಗ ವಿಪರೀತ ಪ್ರಮಾಣದಲ್ಲಿ ಪ್ರವಾಸೋದ್ಯಮದ ಮೇಲೆ ಹೂಡಿಕೆ ಆಗ್ತಾ ಇದೆ. ಸೌದಿ, UAE ಮುಂತಾದ ದೇಶಗಳು ಕೂಡ ಕಾಶ್ಮೀರದ ಮೇಲೆ, ಅಲ್ಲಿನ ಟೂರಿಸಂ ಮೇಲೆ ಹೂಡಿಕೆ ಮಾಡೋದಕ್ಕೆ ಬರ್ತಾ ಇವೆ. ಈ ಸಂದರ್ಭದಲ್ಲಿ ಇಲ್ಲಿ ಪ್ರವಾಸಿಗರ ಮೇಲೆ ದಾಳಿ ಮಾಡಿದರೆ ಕಾಶ್ಮೀರ ಅನ್ನೋದು ಪ್ರವಾಸೋದ್ಯಮಕ್ಕೆ ಸುರಕ್ಷಿತ ಅಲ್ಲ ಅನ್ನೋ ಸಂದೇಶವನ್ನ ಈ ಮೂಲಕ ಕೊಡೋದು ಮತ್ತು ಅಲ್ಲಿಗೆ ಹೂಡಿಕೆಗಳು ಬರೋದನ್ನ ತಡೆಯೋದು. ಇನ್ನು 3ನೇಯದ್ದು, ಮೋದಿಗೆ ಹೇಳಿ ಅಂತ ಹೇಳಿ ಹಿಂದೂಗಳನ್ನ ಮಾತ್ರ ಕೊಂದಿರೋದು. ಇದು ಭಾರತದಲ್ಲಿ ಹಿಂದೂ ಮುಸ್ಲಿಂ ಸಂಘರ್ಷವನ್ನ ಮತ್ತಷ್ಟು ಹೆಚ್ಚು ಮಾಡಿಸುವ ಸಂಚಿನ ಭಾಗ. ಈಗಾಗಲೇ ನಮ್ಮಲ್ಲಿ ವಕ್ಫ್ ವಿರುದ್ಧ ಒಂದು ಪ್ರತಿಭಟನೆ ಶುರುವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಒಂದಷ್ಟು ಜನ ಬೆಂಕಿ ಹಚ್ಚುತ್ತಾ ಇದ್ದಾರೆ. ಅಲ್ಲಿ ಇಸ್ಲಾಮಿಕ್ ಶಕ್ತಿಗಳು ದಾಳಿ ಮಾಡ್ತಾ ಇರೋ ಸಂದರ್ಭದಲ್ಲಿ ಕೂಡ ಅಲ್ಲಿನ ಹಿಂದೂಗಳು ಮತ್ತು ಭಾರತದ ಹಿಂದೂಗಳು ಅದನ್ನು ದೊಡ್ಡ ಮಟ್ಟದ ಕೋಮು ಸಂಘರ್ಷವಾಗಿ ಬದಲಾಗೋದಕ್ಕೆ ಬಿಡ್ತಾ ಇಲ್ಲ. ಶಾಂತಿಯುತವಾಗಿ ಜನ ಇದ್ದಾರೆ. ಈ ಸಂದರ್ಭದಲ್ಲಿ ಕಾಶ್ಮೀರದ ಪ್ರವಾಸಿಗರನ್ನ ನಿಲ್ಲಿಸಿಕೊಂಡು ನೀವು ಮುಸಲ್ಮಾನರ ಪ್ರಾರ್ಥನೆಯನ್ನ ಹೇಳಿ ಅಂತ ಹೇಳಿ ಅವರದನ್ನ ಹೇಳದೇ ಇದ್ದಾಗ ನೀವು ಹಿಂದೂಗಳು ಅನ್ನೋ ಕಾರಣಕ್ಕೇನೆ ನಿಮ್ಮನ್ನ ಕೊಲ್ತಾ ಇದ್ದೀವಿ ಅಂತ ಹೇಳಿದ್ರೆ ಭಾರತದಲ್ಲಿನ ಹಿಂದೂಗಳು ಕೆರಳ್ತಾರೆ. ಗಲಭೆಗಳು ಶುರು ಆದ್ರೆ ಅದರ ತಲೆನೋವನ್ನ ಸರ್ಕಾರಗಳು ಅನುಭವಿಸಬೇಕಾಗಿ ಬರುತ್ತೆ. ಈಗ ಪಕ್ಕದ ಪಾಕಿಸ್ತಾನದಲ್ಲಿ, ಅದರ ಕಸಿನ್ ಬಾಂಗ್ಲಾದಲ್ಲಿ ಗಲಭೆಗಳು ನಡೀತಾ ಇರುವಾಗ ಭಾರತ ಆದರೂ ಯಾಕೆ ಶಾಂತಿಯುತವಾಗಿರಬೇಕು? ಇದು ಈ ದಾಳಿಯ 3ನೇ ಉದ್ದೇಶ. ಇನ್ನು ಟೂರಿಸಂ ಹಾಳಾದ್ರೆ ಕಾಶ್ಮೀರದ ಜನರ ಬದುಕುಗಳು ಕೂಡ ಹಾಳಾಗತ್ವೆ. ಅದು ಏನು ಬೇಕಾದರೂ ಆಗಲಿ, ಉಗ್ರರಿಗೆ, ಅದರಲ್ಲೂ ಪಾಕಿಸ್ತಾನದಲ್ಲಿ ಕೂತ ಇಸ್ಲಾಮಿಕ್ ಶಕ್ತಿಗಳಿಗೆ ಅದರಿಂದ ಆಗಬೇಕಾಗಿರೋದೇನೂ ಇಲ್ಲ. ಆದರೆ ಆತಂಕದ ವಿಷಯ ಅಂದರೆ ಈ ದಾಳಿಗಳನ್ನು ಎಕ್ಸಿಕ್ಯೂಟ್ ಮಾಡಿದ ಪಶುಗಳಿವೆ ನೋಡಿ, ಅವು ಕಾಶ್ಮೀರದ ನೆಲಕ್ಕೆ ಸೇರಿದವು ಅನ್ನೋದು. ಈ ಉಗ್ರರು ಯಾರು ಅನ್ನೋದನ್ನ ಗುರುತಿಸಲಾಗಿದೆ. ಅವರ ಫೋಟೋಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅವರನ್ನ ಆದಿಲ್ ಗುರಿ, ಆಸಿಫ್ ಶೇಖ್, ಸುಲೇಮಾನ್ ಶಾ ಮತ್ತು ಅಬು ತಲಾಹ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಪೈಕಿ 3 ಜನಕ್ಕೆ ಮೂಸಾ, ಯೂಸುಫ್ ಮತ್ತು ಆಸಿಫ್ ಅನ್ನೋ ಕೋಡ್ ನೇಮುಗಳಿದ್ವಂತೆ. ಅದರಲ್ಲಿ ಈ ಆದಿಲ್ ಗುರಿ ಇದ ನೋಡಿ, ಇವನು ಅನಂತ್ನಾಗ್ನವನಾದರೆ ಆಸಿಫ್ ಶೇಖ್ ಅನ್ನೋನು ಸೋಂಪುರದವನು ಅಂತ ಗುರುತಿಸಲಾಗಿದೆ. ಗೆಳೆಯರೆ, ಅಲ್ಲಿ ಸ್ಥಳೀಯರ ಬೆಂಬಲ ಸಹಕಾರ ಇಲ್ಲದೆ ಇದ್ರೆ ಯಾವನೋ ಎಲ್ಲಿಂದಲೋ ಬಂದು ಜಮ್ಮು ಕಾಶ್ಮೀರದಲ್ಲಿ ಉಗ್ರ ಕೃತ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ ಹಿಂದಿನ ಕಾಶ್ಮೀರಕ್ಕೂ ಈಗಿನ ಕಾಶ್ಮೀರಕ್ಕೂ ಇರೋ ಒಂದು ದೊಡ್ಡ ವ್ಯತ್ಯಾಸ ಅಂದರೆ ಈ ಹಿಂದೆ ಅಲ್ಲಿಂಥ ಕೃತ್ಯಗಳಾದಾಗ ಜನ ಅದನ್ನು ಬೆಂಬಲಿಸ್ತಾ ಇದ್ರು. ಈ ಬಾರಿ ಅದನ್ನವರು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ, ಪ್ರತಿಭಟಿಸ್ತಾ ಇದ್ದಾರೆ. ಅಲ್ಲಿನ ಪತ್ರಿಕೆಗಳು ದಾಳಿಗಳನ್ನ ಖಂಡಿಸಿ ತಮ್ಮ ಮುಖಪುಟದಲ್ಲಿ ಕಪ್ಪು ಬಣ್ಣವನ್ನ ಪ್ರದರ್ಶಿಸಿವೆ, ಉಗ್ರವಾಗಿ ಹೆಡ್ಲೈನ್ಗಳನ್ನ ಕೊಡ್ತಾ ಇವೆ. ಹೀಗಂತ ಕೆಲವರು ಹೇಳ್ತಾ ಇರೋದುಂಟು. ಈ ದಾಳಿಗಳ ನಂತರ ಅಲ್ಲಿನ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಜನ ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಎಲ್ಲ ನಿಜ. ಆದ್ರೆ ಅಲ್ಲಿ ಈ ಮಟ್ಟದ ಪ್ರತಿಭಟನೆಗಳು ಕಂಡು ಬರ್ತಾ ಇರೋದು ಯಾಕೆಂದ್ರೆ ಪ್ರವಾಸಿಗರ ಮೇಲೆ ದಾಳಿಗಳಾಗಿವೆ ಅನ್ನೋ ಕಾರಣಕ್ಕೆ.
ಪ್ರವಾಸೋದ್ಯಮ ಅನ್ನೋದು ಕಾಶ್ಮೀರದ ಜನರ ಉಸಿರು. ಪ್ರವಾಸಿಗರಲ್ಲಿ ಹೋಗದೇ ಇದ್ರೆ ಅಲ್ಲಿನ ಜನರ ಹೊಟ್ಟೆ ತುಂಬೋದಿಲ್ಲ. ಪ್ರವಾಸಿಗರಿಂದಲೇ ಅಲ್ಲಿ ಸಾಕಷ್ಟು ಜನ ಬದುಕು ಕಟ್ಟಿಕೊಂಡಿದ್ದಾರೆ. ಪ್ರವಾಸೋದ್ಯಮವೇ ಅಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಿಕೊಟ್ಟಿದೆ. ಅಂಥ ಪ್ರವಾಸಿಗರ ಮೇಲೆ ದಾಳಿ ಮಾಡಿದರೆ ನಾಳೆ ಪ್ರವಾಸಿಗರು ಕಾಶ್ಮೀರಕ್ಕೆ ಹೋಗೋದು ಕಡಿಮೆ ಆದರೆ, ಅಥವಾ ಮತ್ತೆ ಭಾರತದ ಸರ್ಕಾರ ಕಾಶ್ಮೀರದ ಮೇಲೆ ನಿಬಂಧನೆಗಳನ್ನು ಹೇರಿ ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ತಂದು ಕಾಶ್ಮೀರಕ್ಕೆ ಪ್ರವಾಸೋದ್ಯಮವನ್ನು ನಿಲ್ಲಿಸಿದರೆ ಅಲ್ಲಿನ ಜನ ಬೀದಿಗೆ ಬೀಳಬೇಕಾಗಿ ಬರುತ್ತೆ. ಅವರ ಆದಾಯದ ಮೂಲ ಕತ್ತರಿಸಿ ಹೋಗುತ್ತೆ. ಈ ಕಾರಣಕ್ಕೆ ಈ ದಾಳಿಯನ್ನು ತೀವ್ರವಾಗಿ ಅವರು ಖಂಡಿಸ್ತಾ ಇದ್ದಾರೆ ಹೊರತು ಅಲ್ಲಿ ಹಿಂದೂಗಳು ಸಾವಿಗೀಡಾದರು ಅನ್ನೋ ಕಾರಣಕ್ಕೇ ಆಗಿರಬೇಕು ಅಂತೇನಲ್ಲ. ಇನ್ನು ಆ ಭಯಾನಕ ದಾಳಿಯಲ್ಲಿ ಸಾವಿಗೀಡಾದ್ರಲ್ಲ, ಅವರ ಹೆಸರುಗಳು ಹಾಗೂ ಅವರ ಬಗೆಗಿನ ಮಾಹಿತಿ ಕೂಡ ಹೊರಬಿದ್ದಿದೆ. ಅದರಲ್ಲಿ ಇಂದೋರ್ನ ಸುಶೀಲ್ ನತಾಲಿ ಇದ್ದಾರೆ. ಹಾಗೆ ಪಹಲ್ಗಾವ್ನ ಸ್ಥಳೀಯರೊಬ್ಬರಿದ್ದಾರೆ. ಅವರನ್ನ ಸೈಯದ್ ಆದಿಲ್ ಹುಸೇನ್ ಶಾ ಅಂತ ಗುರುತಿಸಲಾಗಿದೆ. ಮುಂಬೈಗೆ ಸೇರಿದ ಹೇಮಂತ್ ಸುಹಾಸ್ ಜೋಶಿ ಇದ್ದಾರೆ. ವಿನಯ್ ನಾರ್ವಾಲ್ ಅನ್ನೋರು ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ. ಇವರು ಹರಿಯಾಣದ ಕರ್ನಾಲ್ಗೆ ಸೇರಿದವರು. ಇಂಡಿಯನ್ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅತುಲ್ ಶ್ರೀಕಾಂತ್ ಮೋನಿ ಉತ್ತರಾಖಂಡದ ನೀರಜ್ ಉಧುವಾನಿ ಸಾವಿಗೀಡಾಗಿದ್ದಾರೆ. ಕೋಲ್ಕತಾದ ಬಿತನ್ ಅಧಿಕಾರಿಯಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಹಾಗೆ ನೇಪಾಳದಿಂದ ಕಾಶ್ಮೀರಕ್ಕೆ ಬಂದಿದ್ದ ಸುದೀಪ್ ನ್ಯೂಪಾನೆ ಸಾವಿಗೀಡಾಗಿದ್ದಾರೆ. ಕಾನ್ಪುರದ ಶುಭಂ ದ್ವಿವೇದಿ, ಒಡಿಸ್ಸಾದ ಪ್ರಶಾಂತ್ ಕುಮಾರ್ ಸತ್ಪತಿ, ಬಿಹಾರದ ಮನೀಶ್ ರಂಜನ್ ಸಾವಿಗೀಡಾಗಿದ್ದಾರೆ. ಈ ಮನೀಶ್ ರಂಜನ್ ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದವರು. ಕೇರಳದ ಕೊಚ್ಚಿಗೆ ಸೇರಿದ ರಾಮಚಂದ್ರನ್ನಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಮುಂಬೈನ ಥಾಣೆ ನಿವಾಸಿ ಸಂಜಯ್ ಲಕ್ಷ್ಮಣ್ ಲಾಲಿ ಅಲ್ಲಿ ಅಸುನೀಗಿದ್ದಾರೆ. ಗುಜರಾತ್ನ ಗಾಂಧಿನಗರದ ದಿನೇಶ್ ಅಗರ್ವಾಲ್, ಕೋಲ್ಕತಾದ ಸಮೀರ್ ಗುಹರ್, ಮುಂಬೈನ ದಿಲೀಪ್ ದೇಸಾಯಿ, ವಿಶಾಖಪಟ್ಟಣಂನಿಂದ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿದ್ದ ಸಚಂದ್ರ ಮೌಳಿ ಅವರು ಸಾವಿಗೀಡಾಗಿದ್ದಾರೆ. ಬೆಂಗಳೂರಿನ ಮಧುಸೂದನ್ ಸೋಮಿಸೆಟ್ಟಿ, ಮಹಾರಾಷ್ಟ್ರದ ಸಂತೋಷ್ ಜಗದ್, ನಮ್ಮ ಶಿವಮೊಗ್ಗದ ಮಂಜುನಾಥ್ ರಾವ್ ಅವರು ಸಾವಿಗೀಡಾಗಿದ್ದಾರೆ. ಹಾಗೆ ಮಹಾರಾಷ್ಟ್ರದ ಕಸ್ತೂಬಾ ಗನೋಟೆ, ಗುಜರಾತ್ನ ಭಾವನಗರ್ನ ಸುಮಿತ್ ಪಾರ್ಮಾರ್, ಅವರ ತಂದೆ ಯತೇಶ್ ಪಾರ್ಮಾರ್, ಅರುಣಾಚಲ ಪ್ರದೇಶದ ತಗೈಲಿಂಗ್, ಹಾಗೆ ಸೂರತ್ನ ಶೈಲೇಶ್ ಭಾಯಿ ಅಂತ ಅಲ್ಲಿ ಸಾವಿಗೀಡಾದ 26 ಮಂದಿಯನ್ನು ಗುರುತಿಸಲಾಗಿದೆ. ಗೆಳೆಯರೆ, ಈ 26 ಮಂದಿಯದ್ದು ಒಂದೊಂದು ಕರುಣಾಜನಕ ಕಥೆ. ಅದರಲ್ಲಿ ಅರುಣಾಚಲ ಪ್ರದೇಶದ ತಾಗೆ ಹೈಲ್ಯಾಂಗ್ IAF ಅಂದ್ರೆ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಇನ್ನು ಮನೀಶ್ ರಂಜನ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಬ್ಯೂರೋದ ಅಧಿಕಾರಿಯಾಗಿದ್ರು. ಅವರು ಹೈದರಾಬಾದ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಮಹಾರಾಷ್ಟ್ರದ ಪುಣೆಯಿಂದ ಹೋಗಿದ್ದ ಸಂತೋಷ್ ಜಗದಾಳೆ ಮತ್ತು ಕಸ್ತೂಬಾ ಗನ್ಬೋಟೆ ಇಬ್ರು ವ್ಯಾಪಾರೋದ್ಯಮಿಗಳಾಗಿದ್ರು. ತೀವ್ರವಾಗಿ ಗಾಯಗೊಂಡಿದ್ದ ಇವರಿಬ್ಬರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಮತ್ತು ಅಲ್ಲಿ ಇವರು ಕೊನೆಯುಸಿರನ್ನ ಹೇಳಿದ್ರು. ಇನ್ನು ಬಿತಿನ್ ಅಧಿಕಾರಿ ಇದ್ರು ನೋಡಿ, ಇವರು ಅಮೆರಿಕ ಮೂಲದ ಕಂಪನಿಯೊಂದರ ಟೆಕಿ ಆಗಿದ್ರು. ತಮ್ಮ ಪತ್ನಿ ಹಾಗೂ 3.5 ವರ್ಷದ ಮಗುವಿನ ಜೊತೆ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಅಂತ ಬಂದಿದ್ರು. ಆ 3.5 ವರ್ಷದ ಕಂದನ ಕಣ್ಮುಂದೆ ಬಿತಿನ್ ಅಧಿಕಾರಿ ಅವರನ್ನ ಗುಂಡಿಟ್ಟು ಕೊಲ್ಲಾಯಿತು. ಇನ್ನು ಪಾಪ ಶುಭಂ ದ್ವಿವೇದಿ ಮತ್ತು ಆತನ ಪತ್ನಿ ಇಬ್ರು ಅಲ್ಲಿ ಮ್ಯಾಗಿ ತಿಂತಾ ಇದ್ರಂತೆ. ಅಲ್ಲಿಗೆ ಇಬ್ರು ಭಾರತೀಯ ಯೋಧರ ದಿರಿಸನ್ನ ಧರಿಸಿದ ಉಗ್ರರು ಬರ್ತಾರೆ. ಹಾಗೆ ಬಂದವರು ಈ ಶುಭಂ ದ್ವಿವೇದಿಯನ್ನ ಕೇಳಿದ್ರಂತೆ, ನೀನು ಮುಸಲ್ಮಾನನ, ಹಾಗಿದ್ರೆ ಕಲ್ಮಾ ಓದು ಅಂತ. ಆದ್ರೆ ಪಾಪ ಆತನಿಗೆ ಕಲ್ಮಾ ಓದೋದಕ್ಕೆ ಎಲ್ಲಿ ಬರಬೇಕು? ಆತ ಕಲ್ಮಾ ಓದ್ಲಿಲ್ಲ ಅಂದ ಕೂಡಲೇ ಅವನು ಮುಸಲ್ಮಾನನಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಶುಭಂ ತಲೆಗೆ ಗುಂಡು ಹಾರಿಸಿದ್ದಾರೆ ಆತನ ಪತ್ನಿಯ ಮುಂದೆನೆ. ಇನ್ನು ಹರಿಯಾಣದ ವಿನಯ್ ನರ್ವಾಲ್ ಇದ್ರಲ್ಲ, ಈತ ಭಾರತೀಯ ನೌಕಾದಳದಲ್ಲಿ ಕೆಲಸ ಮಾಡ್ತಾ ಇದ್ದ ಅಧಿಕಾರಿಯಾಗಿದ್ರು. ಮೊನ್ನೆ ತಾನೇ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರಿಗೆ ವಿವಾಹ ಆಗಿತ್ತು. ಪತ್ನಿಯನ್ನ ಕರ್ಕೊಂಡು ಹನಿಮೂನ್ಗೆ ಅಂತ ಕಾಶ್ಮೀರಕ್ಕೆ ಹೋಗಿದ್ರು. ಅಲ್ಲಿ ಗಂಡ ಹೆಂಡತಿ ಇಬ್ರು ಬೇಲ್ಪುರಿ ತಿಂತಾ ಇದ್ರಂತೆ. ಅದೇ ಸಂದರ್ಭಕ್ಕಲ್ಲಿ ಉಗ್ರರು ಬಂದಿದ್ದಾರೆ. ಹಿಂದೆ ಮುಂದೆ ನೋಡದೆ ಈ ನರ್ವಾಲ್ ಅವರ ಎದೆ ಮತ್ತು ತಲೆಗೆ ಗುಂಡು ಹಾರಿಸಲಾಗಿದೆ. ಅಷ್ಟಾದ ನಂತರ ಆತನ ಪತ್ನಿಗೆ ಉಗ್ರ ಹೇಳಿದ ಮಾತೇನು ಗೊತ್ತಾ? ನಿನ್ನ ಗಂಡ ಮುಸಲ್ಮಾನ ಅಲ್ಲ, ಆ ಕಾರಣಕ್ಕಾಗಿ ಅವನನ್ನ ಹೊಡೆದು ಕೊಂದಿದ್ದೀವಿ ಅಂತ. ಹೀಗೆ ಅಲ್ಲಿ ಸಾವಿಗೀಡಾದ ಪ್ರತಿಯೊಬ್ಬರದು ಕೂಡ ಒಂದೊಂದು ಕರುಣಾಜನಕ ಕಥೆ. ಗೆಳೆಯರೆ, ಪಹಲ್ಗಾಮಲ್ಲಿ ನಡೆದ ಕೃತ್ಯ ಇದೆಯಲ್ಲ, ಇದು ಮನುಷ್ಯರಾದವರು ಯಾರು ಮಾಡೋ ಥರದ ಕೃತ್ಯ ಅಲ್ಲ. ಇದಕ್ಕೊಂದು ಪ್ರತೀಕಾರವನ್ನು ಭಾರತದ ಸರ್ಕಾರ ಖಂಡಿತ ಹೇಳಬೇಕಾಗಿದೆ. ಆ ಪ್ರತೀಕಾರ ಹೇಗಿರಬೇಕು ಅಂದರೆ, ಭಾರತದ ಕಡೆಗೆ, ಕಾಶ್ಮೀರದ ಕಡೆಗೆ ಮತ್ತೊಬ್ಬ ಉಗ್ರ ಕಣ್ಣೆತ್ತಿ ನೋಡೋದಕ್ಕೆ ಕೂಡ ಹೆದರೋ ಹಾಗಿರಬೇಕು. ಮತ್ತು ಯಾವುದೇ ಉಗ್ರನನ್ನು ಕಾಶ್ಮೀರಕ್ಕೆ ನುಸುಳಿಸುವ ಪ್ರಯತ್ನವನ್ನು ಮತ್ತಿನ್ಯಾವತ್ತೂ ಪಾಕಿಸ್ತಾನ ಮಾಡೋದಿರಲಿ, ಯೋಚನೆ ಕೂಡ ಮಾಡದಂಥ ಒಂದು ಪ್ರತೀಕಾರವನ್ನು ಭಾರತ ಇಲ್ಲಿ ಹೇಳಬೇಕಾದ ಅಗತ್ಯ ಇದೆ. ಹಾಗಲ್ಲದೆ ಇದ್ರೆ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಚೈನಾಗಳು ಭಾರತವನ್ನ ತಮಗಿಷ್ಟ ಬಂದ ಹಾಗೆ ಆಟ ಆಡಿಸೋದಕ್ಕೆ ಶುರು ಮಾಡುತ್ತವೆ. ಭಾರತದ ಸರ್ಕಾರ ಬಲಹೀನ ಸರ್ಕಾರ ಅನ್ನೋ ಒಂದು ಸಂದೇಶವನ್ನು ಕಳುಹಿಸಿಕೊಟ್ಟ ಹಾಗಾಗತ್ತೆ. ನಿಮಗೆ ನೆನಪಿರಲಿ, 2023 ಅಕ್ಟೋಬರ್ 7ನೇ ತಾರೀಕು ಗಾಜಾದಿಂದ ಇಸ್ರೇಲಿನ ಗಡಿ ದಾಟಿ ಬಂದ ಭಯೋತ್ಪಾದಕರು ಕೊಂದದ್ದು ಇಸ್ರೇಲಿನ ನಾಗರಿಕರನ್ನ, ಯಹೂದಿಗಳನ್ನ ಮತ್ತು ಅವರು ಹೊತ್ತೊಯ್ದದ್ದು ಅಲ್ಲಿನ ಪ್ರವಾಸಿಗರನ್ನ.
ಅದಕ್ಕೆ ಇಸ್ರೇಲ್ ಕೊಟ್ಟ ಪ್ರತ್ಯುತ್ತರ ಆಯ್ತಲ್ಲ, ಅದನ್ನಿವತ್ತು ನಾವು ನೆನಪು ಮಾಡ್ಕೋಬೇಕಾಗತ್ತೆ. ಇವತ್ತು ಭಾರತವನ್ನು ಆಳ್ತಾ ಇರೋ ನಾಯಕರಿದ್ದಾರೆ ನೋಡಿ, ಅವರ ಶೌರ್ಯ ಬರೀ ಬಾಯಿ ಮಾತಿಗೆ ಮಾತ್ರ ಸೀಮಿತ ಆಗದೇ ಇರಲಿ, ಅದು ಕೃತಿಯಲ್ಲೂ ಕಂಡು ಬರಲಿ. ಇನ್ನು ಭಾರತ ತಕ್ಷಣದ ಕ್ರಮವಾಗಿ ಒಂದಷ್ಟು ರಾಜತಾಂತ್ರಿಕ ಪ್ರತೀಕಾರ ಕ್ರಮಗಳಿಗೆ ಮುಂದಾಗಿದೆ. ಈ ಕ್ಷಣದಿಂದ ಇಂಡಸ್ ವಾಟರ್ ಟ್ರೀಟಿ ಅಂದರೆ ಸಿಂಧೂ ನದಿ ನೀರಿನ ಒಪ್ಪಂದ ಪಾಕಿಸ್ತಾನ ಮತ್ತು ಭಾರತಗಳ ನಡುವೆ ಏನಾಗಿತ್ತು ಅದನ್ನು ತಾತ್ಕಾಲಿಕವಾಗಿ ಭಾರತ ರದ್ದುಪಡಿಸ್ತಾ ಇದೆ. ಭಾರತ ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರಿನ ಒಪ್ಪಂದದ ಪ್ರಕಾರ ಬಿಡುಗಡೆ ಮಾಡ್ತಾ ಇದ್ದ ನೀರೇನಿತ್ತು ಅದನ್ನ ಇನ್ನು ಮುಂದೆ ನಿಲ್ಲಿಸುತ್ತೆ. ಗೆಳೆಯರೆ, ಇದು ಬಿರು ಬೇಸಿಗೆಯ ಆರಂಭದ ಕಾಲ. ಈ ಸಂದರ್ಭದಲ್ಲಿ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ರದ್ದು ಮಾಡಿ ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸೋದಿದೆಯಲ್ಲ, ಅದು ಪಾಕಿಸ್ತಾನದ ಮಟ್ಟಿಗೆ ಭಾರತ ಕೊಡ್ತಾ ಇರೋ ಅತಿ ದೊಡ್ಡ ಹೊಡೆತ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಪಾಕಿಸ್ತಾನಿ ಪ್ರಜೆಗಳಿಗೆ ಇನ್ನು ಮುಂದೆ ಭಾರತಕ್ಕೆ ವೀಸಾ ಸಿಗೋದಿಲ್ಲ. ಇನ್ನು ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಅಟಾರಿ ಬಾರ್ಡರ್ ಇದೆ ನೋಡಿ, ಅದನ್ನು ಭಾರತ ಮುಚ್ಚುವ ನಿರ್ಧಾರವನ್ನು ಕೈಗೊಂಡಿದೆ. ಜೊತೆಗೆ ಪಾಕಿಸ್ತಾನದಲ್ಲಿನ ಭಾರತೀಯ ರಾಜತಾಂತ್ರಿಕ ಸಿಬ್ಬಂದಿಯನ್ನು ಸಂಪೂರ್ಣವಾಗಿ ಭಾರತ ವಾಪಸ್ಸು ಕರೆಸ್ಕೊಳ್ತಾ ಇದೆ. ಹಾಗೆ ಭಾರತದಲ್ಲಿನ ಪಾಕಿಸ್ತಾನಿ ರಾಜತಾಂತ್ರಿಕ ಸಿಬ್ಬಂದಿಗಳೇನಿದ್ದಾರೆ ಅವರನ್ನು ಕೂಡ ತಕ್ಷಣ ಭಾರತ ಬಿಟ್ಟು ಹೋಗೋದಕ್ಕೆ ಆದೇಶವನ್ನು ಕೊಟ್ಟಿದೆ. ಈ ಮೂಲಕ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸಮಸ್ತ ರಾಜತಾಂತ್ರಿಕ ಸಂಬಂಧಗಳಿಗೂ ಕೂಡ ಭಾರತ ಒಂದು ತಾತ್ಕಾಲಿಕ ಮುಕ್ತಾಯವನ್ನು ಘೋಷಣೆ ಮಾಡಿದಂತಾಗಿದೆ. ಜೊತೆಗೆ ಈಗಾಗಲೇ ಪಾಕಿಸ್ತಾನಿ ಪ್ರಜೆಗಳು ಭಾರತದಲ್ಲಿ ಏನಿದ್ದಾರೆ, ಈ ಹಿಂದೆ ವೀಸಾ ಪಡ್ಕೊಂಡು ಭಾರತಕ್ಕೆ ಬಂದವರು, ಭಾರತದಲ್ಲಿ ಪಾಕಿಸ್ತಾನಿ ರಾಜತಾಂತ್ರಿಕ ಕಚೇರಿಗಳಲ್ಲಿ ಕೆಲಸ ಮಾಡ್ತಿರೋರು ಮತ್ತು ಇನ್ನಿತರ ಪಾಕಿಸ್ತಾನಿ ಪ್ರಜೆಗಳು ಯಾರೆಲ್ಲ ಭಾರತದಲ್ಲಿದ್ದಾರೆ ಅವರೆಲ್ಲರಿಗೆ ಭಾರತ ಬಿಟ್ಟು ತೊಲಗೋದಕ್ಕೆ 48 ಗಂಟೆಗಳ ಕಾಲಾವಧಿಯನ್ನು ಕೊಡಲಾಗಿದೆ. ಇದಿಷ್ಟು ಸದ್ಯಕ್ಕೆ ಭಾರತ ಪಾಕಿಸ್ತಾನದ ವಿರುದ್ಧ ಕೈಗೊಂಡ ಕ್ರಮಗಳು. ಆದರೆ ಈ ರಾಜತಾಂತ್ರಿಕ ಕ್ರಮಗಳು ಮಾತ್ರ ಸಾಕಾಗುವುದಿಲ್ಲ, ಇದಕ್ಕಿಂತ ದೊಡ್ಡದೇನೋ ಬೇಕಾಗಿದೆ. ಅದನ್ನು ಭಾರತ ಹೇಗೆ ಮಾಡುತ್ತೆ ಅನ್ನೋದನ್ನು ಮಾತ್ರ ನಾವಿಲ್ಲಿ ಕಾದು ನೋಡಬೇಕು.